ಹೆಲೋ ಎವ್ರಿವನ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ತಾವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ದೊಡ್ಡವನು ಮನ್ರಾಜ್, ಚಿಕ್ಕವನು ಮನ್ಕೀರತ್ ಮತ್ತು ನಾನು ಮೂವರು ಕ್ಯಾಬಲ್ಲಿ ಕುತ್ಕೊಂಡು ಆಚೆ ಬಂದಿದ್ದೀವಿ. ಎಲ್ಲಿಗೆ ಬಂದಿದ್ದೀವಿ, ಏನಕ್ಕೆ ಬಂದಿದ್ದೀವಿ ಅದು ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಕಂಪ್ಲೀಟಾಗಿ ವ್ಲಾಗ್ನ ಸ್ಕಿಪ್ ಮಾಡ್ದಿರಾ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. 2025 ಮುಗ್ದೋಗಿದೆ. ಸೊ 2025ರ ಕೊನೆಯ ದಿನ ಅಂದರೆ ಡಿಸೆಂಬರ್ 31ನೇ ತಾರೀಕು ಮಧ್ಯಾಹ್ನದ ಮೇಲೆ ನಾವು ಈ ಥರ ಆಚೆ ಬಂದಿದ್ದೀವಿ. ನಮ್ಮ ಯಜಮಾನ್ರು ಕಳೆದ ಒಂದು ವಾರದಿಂದ ವರ್ಷದ ಕೊನೆಯ ದಿನವನ್ನು ನಾವು ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು, ಫ್ರೀಯಾಗಿ ಮೈಂಡ್ನ ಇಟ್ಕೊಂಡು ಮಕ್ಕಳ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರು. ಮನೆಯಲ್ಲಿ ಅಲ್ದಿರ ಆಚೆ ಕಡೆ ಎಲ್ಲಾದರೂ ರೆಸಾರ್ಟ್ ಬುಕ್ ಮಾಡ್ತೀನಿ, ಇಲ್ಲಾಂದರೆ ಹೋಟೆಲ್ ಬುಕ್ ಮಾಡ್ತೀನಿ ಅಂತ ಪ್ಲ್ಯಾನ್ ಮಾಡ್ತಿದ್ರು. ಬಟ್ ಆ ಪ್ಲ್ಯಾನು ಕನ್ಫರ್ಮ್ ಆಗಿರಲಿಲ್ಲ. ಇವತ್ತು ಬೆಳಗ್ಗೆ ಆ್ಯಸ್ ಯೂಶ್ವಲ್ ಅವರು ಕೆಲ್ಸಕ್ಕೆ ಹೋಗಿ ಫೈನಲ್ ಆಗಿ ಹಾಫ್ ಡೇ ಇತ್ತು ಅಂತ ಹೇಳಿಬಿಟ್ಟು ಕೆಲಸದ ಮೇಲೆ ಆಫೀಸ್ ಪಕ್ಕನೇ ಒಂದು ಹೋಟೆಲ್ನ ಬುಕ್ ಮಾಡಿಬಿಟ್ಟು ನಮಗೆ ಕಾಲ್ ಮಾಡ್ತಾರೆ, ಬೇಗ ರೆಡಿಯಾಗಿ ಬನ್ನಿ, ನಿಮಗೆ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿಬಿಟ್ಟು. ಸೊ ಈ ಒಂದು ಸರ್ಪ್ರೈಸು ಮಕ್ಕಳಾಗಿರ್ಬೋದು, ನಾನಾಗಿರ್ಬೋದು ತುಂಬ ಎಂಜಾಯ್ ಮಾಡ್ತೀವಿ ಫ್ರೆಂಡ್ಸ್. ನಮಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಮನೆಯಲ್ಲಿ ನಾವು ಏನೇ ಒಂದು ಸೆಲೆಬ್ರೇಷನ್ ಮಾಡೋದಕ್ಕೂ ಆಚೆ ಕಡೆ ಈ ಥರ ಫ್ರೀ ಮೈಂಡಾಗಿ ಬಂದು ಒಂದು ಒಳ್ಳೆ ಪ್ಲೇಸಲ್ಲಿ, ಒಂದು ಒಳ್ಳೆ ಆ್ಯಂಬಿಯನ್ಸಲ್ಲಿ ಸೆಲೆಬ್ರೇಟ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಸೊ ವಿ ವೇರ್ ವೆರಿ ಹ್ಯಾಪಿ. ನಮ್ಮ ಯಜಮಾನ್ರದ್ದು ಕಾಲ್ ಬಂದ ತಕ್ಷಣ ಫಟಾಫಟ್ ಮಕ್ಕಳನ್ನ ರೆಡಿ ಮಾಡಿಸಿ ನಾನು ರೆಡಿ ಆಗಿಬಿಟ್ಟು ಇವಾಗ ಬಂದಿದ್ದೀವಿ. ನಮ್ಮ ಮನೆಯಿಂದ ಜಸ್ಟ್ 20 ಮಿನಿಟ್ಸ್ ದೂರದಲ್ಲಿನೇ ಈ ಒಂದು ಹೋಟೆಲ್ ಇರೋದು. ನಮ್ಮ ಯಜಮಾನ್ರ ಆಫೀಸ್ ಪಕ್ಕನೇ. ಸೊ ನಾಳೆ ಬೆಳಿಗ್ಗೆ ಆಫೀಸ್ಗೆ ಹೋಗಬೇಕು ಅಂತ ಹೇಳಿದ್ರು. ಸೊ ಇಲ್ಲಿಂದ ಕನ್ವೀನಿಯೆಂಟ್ ಆಗುತ್ತೆ ಆಫೀಸ್ಗೆ ಹೋಗೋದಕ್ಕೂ ಅಂತ ಹೇಳಿಬಿಟ್ಟು ಇಲ್ಲಿನೇ ಈ ಒಂದು ಹೋಟೆಲ್ನ ಬುಕ್ ಮಾಡಿದ್ರು. ಸೊ 2025ರ ಕೊನೆಯ ದಿನ ಡಿಸೆಂಬರ್ 31ನೇ ತಾರೀಕು ಮಧ್ಯಾಹ್ನ ನಾವು ಹೋಟೆಲ್ಗೆ ಬಂದು ಚೆಕ್ ಇನ್ ಮಾಡಿ ಆಯಿತು. ಸೊ ಇವಾಗಿನಿಂದ ನಾಳೆಯ ಮಧ್ಯಾಹ್ನದವರೆಗೂ ಅಂದರೆ ಹೊಸ ವರ್ಷದ 1ನೇ ತಾರೀಕಿನ ಮಧ್ಯಾಹ್ನದವರೆಗೂ ನಾವು ಇದೇ ಹೋಟೆಲಲ್ಲೇ ಇರ್ತೀವಿ. ಫುಲ್ ಆನ್ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ನನಗಂತೂ ತುಂಬ ರಿಲ್ಯಾಕ್ಸೇಷನ್ ಆಗುತ್ತೆ ಫ್ರೆಂಡ್ಸ್. ಅಡುಗೆ ಮಾಡೋದು ಮತ್ತು ಮನೇಲಿ ಕೆಲಸ ಮಾಡೋದು ಅದು ಇದು ಸ್ಟ್ರೆಸ್ ಇರಲ್ಲ. ಸೊ ಆರಾಮಾಗಿ ನಾನು ಕಂಫರ್ಟೇಬಲ್ಲಾಗಿ ಬೆಡ್ ಮೇಲೆ ಮಲಗಿರ್ತೀನಿ. ನಮ್ಮ ಯಜಮಾನ್ರೆ ಎಲ್ಲನೂ ನೋಡ್ಕೊತಾರೆ. ಮಕ್ಕಳಿಗೆ ಏನು ತಿನ್ನೋದಕ್ಕೆ ಆರ್ಡರ್ ಮಾಡಬೇಕು, ಸೊ ಅದೆಲ್ಲನೂ ನಮ್ಮ ಯಜಮಾನ್ರೆ ಮಾಡ್ತಾರೆ. ಸೊ ನನಗೆ ಟೆನ್ಷನ್ ಫ್ರೀ ಇರುತ್ತೆ. ಸೊ ಆದ್ದರಿಂದ ನಾನು ಇನ್ನೂ ಸಖತ್ತಾಗಿ ಎಂಜಾಯ್ ಮಾಡ್ತೀನಿ ಈ ಥರದ ಪ್ಲೇಸಸ್ ಎಲ್ಲನೂ. ನಮ್ಮ ಯಜಮಾನ್ರು ನಾವು ಬರೋದಕ್ಕಿಂತ ಮುಂಚೆನೇ ಹೋಟೆಲ್ದು ಚೆಕ್ ಇನ್ ಫಾರ್ಮ್ಯಾಲಿಟೀಸ್ ಎಲ್ಲನೂ ಕಂಪ್ಲೀಟ್ ಮಾಡಿಬಿಟ್ಟು ರೂಮ್ ಒಳಗಡೆ ಬಂದು ಕಾಫಿನೂ ಮಾಡಿಕೊಂಡು ಕುಡಿದು ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ನಾವು ಬಂದಮೇಲೆ ನಮ್ಮನ್ನು ಕರ್ಕೊಂಡು ಬರೋದಕ್ಕೆ ಕೆಳಗಡೆ ಬಂದಿದ್ದರು. ಇನ್ನು ರೂಮ್ ಒಳಗಡೆ ಬಂದಿದ್ದೇ ತಡ ನಾನು ನನ್ನ ಮಕ್ಕಳು ನೋಡ್ಬೋದು, ಕನ್ನಡಿ ಮುಂದ್ಗಡೆ ನಿಂತ್ಕೊಂಡು ನಮ್ಮನ್ನು ನಾವೇ ನೋಡಿ ತುಂಬ ಖುಷಿ ಪಡ್ತಾ ಇದ್ದೀವಿ. ಈ ಲೈಟಿಂದ ಸ್ವಲ್ಪ ಫೇರ್ ಆಗಿ ಬ್ರೈಟಾಗಿ ಕಾಣಿಸ್ತಾ ಇದ್ದೀವಿ. ಸ್ಪೆಷಲಿ ನಾನು, ನನ್ನ ಮಗ ದೊಡ್ಡವನು ಫೇರಾಗೇ ಇದ್ದಾನೆ, ನ್ಯಾಚುರಲ್ ಕಲರ್ ಅವನದು. ನಾನು ಈ ಥರದ ಲೈಟಿಂಗ್ ಎಲ್ಲ ಇರುವಾಗ ಸ್ವಲ್ಪ ಫೇರಾಗಿ ಕಾಣಿಸ್ತೀನಿ. ಸೊ ಅದನ್ನು ನಾನು ನೋಡಿ ಎಂಜಾಯ್ ಮಾಡ್ತಿದ್ದೆ. ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಒಂದು ಫೀಲ್ ಆಗ್ತಿತ್ತು. ನನ್ನ ಮಗನಿಗೆ ಹೇಳಿದ್ರೆ ಬರೀ ಲೈಟಿಂಗ್ ಎಫೆಕ್ಟು ಅಂತ ಹೇಳ್ಬಿಟ್ಟು ಹೋದ. ಯಜಮಾನ್ರು ಹೋಟೆಲಲ್ಲಿ ಯಾವಾಗ ರೂಮ್ ಬುಕ್ ಮಾಡಿದ್ರು ಸ್ವೀಟ್ ರೂಮ್ ಬುಕ್ ಮಾಡ್ತಾರೆ. ಇದರಲ್ಲಿ ಏನು ಪ್ಲಸ್ ಪಾಯಿಂಟ್ ಅಂದರೆ 3+1 4 ಜನ ಚೆನ್ನಾಗಿ ಅಕೊಮಿಡೇಟ್ ಮಾಡ್ಕೋಬೋದು. ಆ ರೀತಿಯ ಒಂದು ರೂಮ್ನ ಬುಕ್ ಮಾಡ್ತಾರೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ ನಾರ್ಮಲ್ ರೂಮ್ಗಿಂತನೂ. ಬಟ್ ಕಂಫರ್ಟೇಬಲ್ ಆಗಿ 4 ಮೆಂಬರ್ಸು ಇರ್ಬೋದು. ಸೊ ನಾನು ಮಕ್ಕಳಿಬ್ರೂ ಈ ಬೆಡ್ ಮೇಲೆ ಮಲ್ಕೊಂಡ್ರೆ ನಮ್ಮ ಯಜಮಾನ್ರಿಗೆ ಸಪ್ರೇಟ್ ಬೆಡ್ಡು ರಾತ್ರಿ ಅವರು ಕೊಡ್ತಾರೆ. ಇನ್ನು ಊಟ ಮಾಡೋದಕ್ಕೆ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಳೋದಕ್ಕೆ ಸೋಫಾ ಮತ್ತು ಟೇಬಲನ್ನು ಸಹ ಕೊಟ್ಟಿದ್ದಾರೆ. ಮತ್ತು ಎಂಟರ್ಟೈನ್ಮೆಂಟ್ಗೋಸ್ಕರ ಟಿವಿ ಇದೆ, ಫ್ರೀ ವೈಫೈ ಇದೆ, ಫ್ರೀ OTT ಪ್ಲ್ಯಾಟ್ಫಾರ್ಮ್ಸನ್ನು ಸಹ ಕೊಟ್ಟಿರ್ತಾರೆ. ನಾವು ಯಾವುದೇ ಒಂದು ಸೀರೀಸ್ ಆಗಿರ್ಬೋದು, ಮೂವೀಸ್ ಆಗಿರ್ಬೋದು ನೋಡ್ಬೋದು ಕಂಫರ್ಟೇಬಲ್ ಆಗಿ ಆರಾಮಾಗಿ ಕುತ್ಕೊಂಡು. ಅದ್ರ ಜೊತೆಗೇನೆ ನಮ್ಮ ಹತ್ರ ಏನಾದರೂ ವ್ಯಾಲ್ಯೂಬಲ್ ಐಟಮ್ಸ್ ಇರ್ಬೋದು, ಜ್ಯುವೆಲ್ರಿ ಇರ್ಬೋದು, ಕ್ಯಾಶ್ ಇರ್ಬೋದು, ಅದನ್ನು ಸೇಫಾಗಿ ಇಟ್ಕೊಳ್ಳೋದಕ್ಕೆ ಒಂದು ಸೇಫನ್ನು ಸಹ ಕೊಟ್ಟಿರ್ತಾರೆ. ಮತ್ತು ಕಾಫಿ ಟೀ ಮಾಡ್ಕೊಳ್ಳೋದಕ್ಕೆ ಬಾಯ್ಲರ್ ಕೊಟ್ಟಿರ್ತಾರೆ. ಪುಟ್ಟದಾದ ಫ್ರಿಜ್ಜು ಮತ್ತು ಬಟ್ಟೆ ಬ್ಯಾಗ್ಸ್ ಇಟ್ಕೊಳ್ಳೋದಕ್ಕೆ ಕಬೋರ್ಡು, ನೀಟಾಗಿರೋ ಟಾಯ್ಲೆಟು, ಸ್ಪೇಷಿಯಸ್ ಆಗಿರೋ ಟಾಯ್ಲೆಟು, ಮತ್ತು ರೂಮ್ ಟೆಂಪ್ರೇಚರ್ನ ನಾವು ಹೇಗೆ ಬೇಕಾದರೂ ಸೆಟ್ ಮಾಡ್ಕೋಬೋದು. ನಮಗೆ ಚಿಲ್ಡ್ ಬೇಕಂದರೆ AC ಯೂಸ್ ಮಾಡ್ಬೋದು, ಸ್ವಲ್ಪ ವಾರ್ಮ್ ಬೇಕು ಅಂತ ಅಂದರೆ ಹೀಟರ್ ಯೂಸ್ ಮಾಡ್ಬೋದು. ಸೊ ಓವರಾಲ್ ಆಗಿ ನಮ್ಮ ಒಂದು ಕಂಫರ್ಟೇಬಲ್ ಸ್ಟೇಗೆ ಏನೇನು ಫೆಸಿಲಿಟೀಸ್ ಬೇಕೋ ಅವನ್ನೆಲ್ಲನೂ ಕೊಟ್ಟಿರ್ತಾರೆ. ಸೊ ಅದಕ್ಕೆ ಸ್ವಲ್ಪ ಈ ಥರದ ಸ್ವೀಟ್ ರೂಮ್ಸ್ ಎಲ್ಲನೂ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಹೇ ಯೂಟ್ಯೂಬ್ ಫ್ಯಾಮಿಲಿ, ನಮಸ್ಕಾರಂ.
ಹೇಗಿದಾ? आई होप सुपर ಚೆನ್ನಾಗಿದ್ದ. ನಾನು सुपर ಚೆನ್ನಾಗಿದ್ದ. आज मैंने इनको एक सरप्राइज दिया है. उनको बिना बताए मैंने होटल बुक कर दिया और कैब भेज दी घर पे, और अभी कैब इनको लेकर आ गई है, पूरी फैमिली इसको यहाँ पे है. तो ये एक बुटीक होटल है, बिल्कुल मेरे ऑफिस के क्लोज है, एंड वी आर सेलिब्रेटिंग 31st नाइट टुडे हेयर. दे आर सो एक्साइटेड. भारती एक्साइटेड, किड्स आर एक्साइटेड, और इनकी एक्साइटमेंट में ये घर से क्या लेकर आए हैं, अपना PS5. ಕನ್ನಡ ಮೇ ಬಾತ್ ಕರೋ, ಕನ್ನಡದಲ್ಲಿ ಮಾತಾಡಿ. ಸ್ವಲ್ಪ ಕನ್ನಡ, ಮೈ ಕನ್ನಡ ಇಸ್ ನಾಟ್ ದಟ್ ಗುಡ್, ಬಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕನ್ನಡ. ಸೊ ಇದು ಸಾರಿ. ಇವತ್ತಿನ ರಾತ್ರಿ ಈ ಹೋಟೆಲ್ ಅಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತೀವಿ. 2025 ವಿದಾಯವನ್ನು ಹೇಳುತ್ತೇವೆ. 2026 ಸ್ವಾಗತ ಮಾಡ್ತೀವಿ. ನಮ್ಮ ಯಜಮಾನ್ರು ನಾನು ಮಾತಾಡ್ತೀನಿ ವ್ಲಾಗಲ್ಲಿ ಅಂತ ಕುತ್ಕೊಂಡ್ಬಿಟ್ರು. ಸೊ ಹಿಂದಿಯಲ್ಲಿ ಮಾತಾಡ್ತಾ ಇದ್ರಲ್ಲ, ಅದಕ್ಕೆ ಸ್ವಲ್ಪ ಆದ್ರೂ ಕನ್ನಡದಲ್ಲಿ ಎಫರ್ಟ್ ಹಾಕ್ಬೇಕಲ್ವಾ ಅಂತ ಹೇಳಿ ನಾನು ಇನ್ ಬಿಟ್ವೀನ್ ಅವ್ರಿಗೆ ಇಂಟ್ರಪ್ಟ್ ಮಾಡಿದ್ದು ಫ್ರೆಂಡ್ಸ್. ಅದಕ್ಕೆ ನೆಗೆಟಿವ್ ಆಗಿ ಕಮೆಂಟ್ ಮಾಡೋಕೆ ಹೋಗಬೇಡಿ. ಕೆಲವರು ತುಂಬ ಪರ್ಟಿಕ್ಯುಲರ್ ಆಗಿರ್ತಾರೆ, ಕನ್ನಡ ಚಾನಲಲ್ಲಿ ಕನ್ನಡದಲ್ಲಿ ಮಾತಾಡಿಕೊಂಡು ವ್ಲಾಗ್ ಹಾಕಿ ಅಂತ ಹೇಳಿಬಿಟ್ಟು. ಇಲ್ಲ ಅಂದರೆ ನಾನು ನ್ಯಾಚುರಲ್ ಆಗಿ ನಾವು ಏನು ಮಾತಾಡ್ತಾ ಇದ್ದೀವಿ ಅದನ್ನೆಲ್ಲನೂ ನಾನು ಶೇರ್ ಮಾಡ್ಬೋದು. ಬಟ್ ಲ್ಯಾಂಗ್ವೇಜ್ ಬ್ಯಾರಿಯರ್ ಇರುತ್ತೆ, ಕೆಲವ್ರಿಗೆ ಭಾಷೆ ಅರ್ಥ ಆಗಲ್ಲ. ಸೊ ಆದ್ರಿಂದನೇ ನಾನು ಮ್ಯಾಕ್ಸಿಮಮ್ ವಾಯ್ಸ್ ಓವರ್ ಕೊಡ್ತೀನಿ. ಸೊ ಇನ್ನು ಸಂಜೆ ಆಗ್ತಿದ್ದಂಗೆ ಏನಾದರೂ ತಿನ್ನಬೇಕು ಅಂತ ಕ್ರೇವಿಂಗ್ ಆಗ್ತಿತ್ತು. ನಮ್ಮ ಯಜಮಾನ್ರು ನನಗೆ ಬಿಸಿ ಬಿಸಿಯಾಗಿ ಕಾಫಿ ಮಾಡಿ ಕೊಟ್ಟರು. ನಂತರ ನಾನು ಪಕೋಡೇಸು ಇಲ್ಲಾಂದರೆ ಫ್ರೆಂಚ್ ಫ್ರೈಸು ಏನಾದರೂ ಬಿಸಿ ಬಿಸಿಯಾಗಿ ಆರ್ಡ್ರ್ ಮಾಡಿರಿ ಅಂತ ಕೇಳಿದ್ದೆ. ಸೊ ಅದಕ್ಕೆ ಇವರು ಪಕೋಡೇಸು ಮತ್ತು ಫ್ರೆಂಚ್ ಫ್ರೈಸ್ ಎರಡನ್ನೂ ಆರ್ಡ್ರ್ ಮಾಡಿದ್ರು. ಇವಾಗ ನಾವು ಎಲ್ಲರೂ ಕುತ್ಕೊಂಡು ಬ್ಯಾಟಿಂಗ್ ಮಾಡ್ತಾ ಇದ್ದೀವಿ. ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ನಮ್ಮಂಥ ಹೋಮ್ ಮೇಕರ್ಸು ಮ್ಯಾಕ್ಸಿಮಮ್ ಸಮಯವನ್ನು ಮನೆಯಲ್ಲೇ ಸ್ಪೆಂಡ್ ಮಾಡ್ತೀವಿ. ಸೊ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಮನೇಲಿರೋರೆಲ್ಲನೂ ನಮ್ಮ ಮೇಲೇ ಡಿಪೆಂಡ್ ಆಗಿರ್ತಾರೆ. ಬೆಳಿಗ್ಗೆ ಏನು ಮಾಡ್ತಾಳೆ, ಮಧ್ಯಾಹ್ನ ಏನು ಮಾಡ್ತಾಳೆ, ರಾತ್ರಿಗೆ ಏನು ಮಾಡ್ತಾಳೆ, 3 ಹೊತ್ತು ಅಡುಗೆ ಮಾಡೋದಿದೆಯಲ್ಲ, ಅದೊಂದು ದೊಡ್ಡ ತಲೆನೋವಾಗಿರುತ್ತೆ. ಸೊ ಅದರಿಂದ ಈ ಥರದ ಚಿಕ್ಕ ಬ್ರೇಕ್ ಸಿಕ್ಕಾಗ ಆ ಒಂದು ಬ್ರೇಕ್ನ ಫುಲ್ ಆನ್ ಎಂಜಾಯ್ ಮಾಡಬೇಕಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಸೊ ನಮಗೇನಾದರೂ ಇಷ್ಟ ಆದಾಗ ಅದನ್ನು ತಿಂದುಬಿಡಬೇಕು. ನಮಗೆ ಅಂತ ಮನೇಲಿ ಯಾರೂ ಮಾಡಿ ಕೊಡೋರು ಇಲ್ಲದೇ ಇರೋವಾಗ ಈ ಥರ ಔಟಿಂಗ್ ಅಂತ ಬಂದಾಗ ನಮಗೇನು ಇಷ್ಟನೋ ಅದನ್ನು ಎಂಜಾಯ್ ಮಾಡ್ಕೊಂಡು ತಿನ್ನಬೇಕು ಅನ್ನೋದನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಸ್ನ್ಯಾಕ್ಸ್ ಎಲ್ಲನೂ ತಿಂದು ಆದಮೇಲೆ ನಮಗೆ ಹೋಟೆಲಿಂದನೇ ಕಾಂಪ್ಲಿಮೆಂಟ್ರಿ ಪೇಸ್ಟ್ರಿ ಸಿಕ್ತು. ಹ್ಯಾಪಿ ನ್ಯೂ ಇಯರ್ ವಿಶ್ ಮಾಡಿಬಿಟ್ಟು ಸ್ಟಾಫ್ ನಮಗೆ ಕೊಟ್ಟಿದ್ರು. ಆ ಒಂದು ಮೂಮೆಂಟನ್ನು ನಾನು ಕ್ಯಾಪ್ಚರ್ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ, ಯಾಕಂದರೆ ನಾನು ಆರಾಮಾಗಿ ಮಲ್ಕೊಂಡ್ಬಿಟ್ಟಿದ್ದೆ. ನಮ್ಮ ಯಜಮಾನ್ರು ತಗೊಂಡು ಬಂದುಬಿಟ್ಟು ನನ್ನ ಎಬ್ಸಿದ್ರು. ದೊಡ್ಡವನು ಸ್ನಾನ ಮಾಡ್ತಿದ್ದ, ಅವನಿಗೆ ಹೇಳಲೇ ಇಲ್ಲ ನಾವು ಈ ಥರ ನಮಗೆ ಪೇಸ್ಟ್ರಿ ಕೊಟ್ಟರು ಅಂತ ಹೇಳಿಬಿಟ್ಟು. ಅವ್ನು ಬರೋದಕ್ಕಿಂತ ಮುಂಚೆನೇ ನಾನು, ನಮ್ಮ ಯಜಮಾನ್ರು ಮತ್ತು ಚಿಕ್ಕವನು ಮೂವರು ಬ್ಯಾಟಿಂಗ್ ಮಾಡಿಬಿಟ್ಟು ಪ್ಲೇಟನ್ನ ಕ್ಲೀನ್ ಮಾಡಿ ಸೈಡ್ಗೆ ಇಟ್ಬಿಟ್ಟಿದ್ವಿ. ಅವನಿಗೆ ಗೊತ್ತೇ ಆಗಲಿಲ್ಲ ನಾವು ಪೇಸ್ಟ್ರಿನ ತಿಂದ್ವಿ ಅಂತ ಹೇಳಿಬಿಟ್ಟು. paper scissors shoot. Rock paper scissors shoot. Rock paper scissors shoot. Rock paper scissors shoot. Rock paper scissors shoot. Two. Rock paper scissors shoot. जो अब ये वाला पॉइंट जीतेगा वो, अगर ये जीता तो हीटर बंद होगा, अगर आप जीते तो आपका मेरे साथ होगा. Rock paper scissors shoot. Rock paper scissors shoot. ये बंद होगा, बंद करो. ना नहीं ना, क्या हम जीते हम. बेटा ऑफ का बटन ऊपर सेंटर वाला ग्रीन को बटन दबा दे. नहीं धड़के मेरा हौसला लगा. ಸೊ ಈ ಒಂದು ಆಟವನ್ನು ನಾವು ಏನಕ್ಕೆ ಆಡಿದ್ವಿ ಅಂತ ಅಂದರೆ, ದೊಡ್ಡವನು ಮನ್ರಾಜ್ ಮತ್ತು ಚಿಕ್ಕವನು ಮನ್ಕಿರತ್ಗೆ ರೂಮ್ದು ಟೆಂಪ್ರೇಚರ್ ಬಂದುಬಿಟ್ಟು ಸ್ವಲ್ಪ ಚಿಲ್ಡ್ ಬೇಕು ಅಂತ ಅನಿಸ್ತು. ನನಗೆ ಮತ್ತು ಯಜಮಾನ್ರಿಗೆ ಇಲ್ಲ ವಾರ್ಮ್ ಆಗಿರಬೇಕು ಅಂತ ನಾವು ಹೀಟರ್ ಆನ್ ಮಾಡಿದ್ವಿ. ಸೊ ಒಂದು ಆಟ ಆಡೋಣ, ಇದರಲ್ಲಿ ಯಾರು ಗೆಲ್ತಾರೋ ಅವರ ಇಷ್ಟದಂತೆಯೇ ರೂಮ್ದು ಟೆಂಪ್ರೇಚರ್ ಸೆಟ್ ಆಗಬೇಕು ಅಂತ ಹೇಳಿ ಮಕ್ಳು ಗೆದ್ದಿದ್ದಕ್ಕೆ ಅವರು ಹೀಟರ್ನ ಆಫ್ ಮಾಡಿದ್ರು ಫ್ರೆಂಡ್ಸ್. ನಾನು ಬ್ಲ್ಯಾಂಕೆಟ್ ಒಳಗಡೆ ಕುತ್ಕೊಂಡಿದ್ದೆ ಆರಾಮಾಗಿ.
ಮಕ್ಕಳು ಗೇಮ್ ಆಡ್ಕೊಂಡು ಕುತ್ಕೊಂಡಿದ್ರು. ಸ್ವಲ್ಪ ಹೊತ್ತು ಚಿಕ್ಕವನು ಡ್ಯಾನ್ಸ್ ಆಡ್ದ. ಸೊ ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಸೀಖ್ ಕಬಾಬ್ನ ಆರ್ಡರ್ ಮಾಡಿದ್ರು. ಇದು ನನ್ನ ಫೇವ್ರೇಟು. ಸೊ ಅದಕ್ಕೆ ಸೀಖ್ ಕಬಾಬ್ ಆರ್ಡರ್ ಮಾಡಿಬಿಟ್ಟು ಫಸ್ಟ್ ನನಗೆ ತಿನ್ನಿಸ್ತಾರೆ ನಮ್ಮ ಯಜಮಾನ್ರು. ನನ್ನ ಮಕ್ಳಿಗೆ ಕೊಡ್ರಿ ಅಂತ ಅಂದರೆ ನನ್ನ ಹೆಂಡ್ತಿ ನೀನು ತಿನ್ನು, ಮನೇಲಿ ನಮಗೋಸ್ಕರ ಮಾಡ್ತಾ ಇರ್ತೀಯ, ಸೊ ಇವಾಗ ನಾನು ನಿನಗೆ ತಿನ್ನಿಸ್ತೀನಿ ಮೊದಲು ಅಂತ ಹೇಳ್ಬಿಟ್ಟು ತಿನ್ನಿಸ್ತಾ ಇದ್ರು. ಸೊ ನಾನು ತಿಂದ್ಬಿಟ್ಟು ಮಕ್ಳಿಗೂ ಸಹ ತಿನ್ನಿಸ್ದೆ. ಈ ರೀತಿ ನಾವು ರೂಮ್ ಒಳಗಡೆ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಅಷ್ಟೊತ್ತಿಗೆ ಮೊಹಾಲಿಯಿಂದ ಆಂಟಿ, ಅಂಕಲ್ ಮತ್ತು ತಮ್ಮ 3 ಜನನು ಬಂದರು. ಅವ್ರು ಬಂದಮೇಲೆ ಅವ್ರನ್ನ ಕರ್ಕೊಂಡೋಗೋದಕ್ಕೆ, ಅಂದರೆ ರೂಮ್ ಒಳಗಡೆ ಕರ್ಕೊಂಡೋಗೋದಕ್ಕೆ ನಾವು ಆಚೆ ಬಂದಿದ್ವಿ. ಸೊ ಅಷ್ಟೊತ್ತಿಗೆ ನನ್ನ ದೊಡ್ಡ ಮಗ ಚಾಲೆಂಜ್ ಮಾಡ್ದ, ಬನ್ನಿ ರೇಸ್ ಹಾಕೋಣ, ಯಾರು ಗೆಲ್ತಾರೋ ನೋಡೋಣ ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ನನ್ನ ದೊಡ್ಡ ಮಗನೇ ಗೆದ್ದ. ತುಂಬ ಖುಷಿಯಾಗಿ ನೋಡಿ ನಗಾಡ್ತಾ ಇದ್ದಾನೆ. ನಾನು ಮಕ್ಕಳಿಬ್ರು ಹೋಟೆಲ್ ಒಳಗಡೆ ಬಂದಿದ್ದೇ ತಡ ನಾವು ರೂಮ್ ಒಳಗಡೆ ಹೋಗ್ಬಿಟ್ವಿ. ಲಾಬಿಯಲ್ಲಿ ಕುತ್ಕೊಂಡೇ ಇರಲಿಲ್ಲ, ಯಾವುದೇ ಒಂದು ಫೋಟೋನೂ ಸಹ ತಗೊಂಡಿರಲಿಲ್ಲ. ಸೊ ಇವ್ರು ಬಂದಾದಮೇಲೆ ಸ್ವಲ್ಪ ವೀಡಿಯೋಸ್ ಮಾಡಿದೆ, ಮತ್ತು ಫೋಟೋಸ್ ಎಲ್ಲನೂ ತಗೊಂಡು ನಂತರ ರೂಮ್ ಒಳಗಡೆ ಕರ್ಕೊಂಡೋಗ್ಬಿಟ್ಟು ಫುಲ್ ಆನ್ ಇವಾಗ ವೆಯ್ಟ್ ಮಾಡ್ತಾ ಇದ್ದೀವಿ ನ್ಯೂ ಇಯರ್ನ ವೆಲ್ಕಮ್ ಮಾಡೋದಕ್ಕೆ. ಚಿಕ್ಕವನ ಕೈಯಲ್ಲಿ ಕ್ಯಾಮ್ರಾ ಕೊಟ್ಬಿಟ್ಟು ವೀಡಿಯೋ ಮಾಡಪ್ಪ ಅಂತ ಅಂದರೆ ಅವನು ಉಲ್ಟಾ ಪಲ್ಟಾ ಎಲ್ಲನೂ ಕ್ಯಾಮ್ರಾನ ತಿರುಗಿಸ್ಬಿಟ್ಟು ವೀಡಿಯೋ ಮಾಡ್ತಿದ್ದ. ಅದಕ್ಕೆ ನಾನು ಸರಿಯಾಗಿ ವೀಡಿಯೋ ಮಾಡೋ ಅಂತ ಹೇಳಿ ಇನ್ನು ಮ್ಯೂಸಿಕ್ ಆನ್ ಮಾಡಿಬಿಟ್ಟು ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡಿದ್ವಿ. ನಮ್ಮ ಯಜಮಾನ್ರು ಮತ್ತು ಅಂಕಲು ಪಾರ್ಟಿ ಮಾಡೋದನ್ನ ಶುರು ಮಾಡಿದ್ರು. ರುಪಿಂದರ್ ಭಯ್ಯಗೆ 10 ಸಲ ಅವರ ವುಡ್ ಬಿ ವೈಫ್ ಕಾಲ್ ಮಾಡ್ತಿದ್ರು. ಅವರು ಅರ್ಧ ಫೋನಲ್ಲಿನೇ ಬ್ಯುಸಿಯಾಗಿದ್ದರು. ಆಂಟಿ ನಮ್ಮ ಡ್ಯಾನ್ಸ್ ಎಲ್ಲ ನೋಡಿಬಿಟ್ಟು ಎಂಜಾಯ್ ಮಾಡ್ತಿದ್ರು. ದೊಡ್ಡವನು ಮೊಬೈಲಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದ. ನಾನು ಚಿಕ್ಕವನು ನೋಡ್ಬೋದು ಯಾವ ರೀತಿ ಕುಣಿತಾ ಇದ್ದೀವಿ ಅಂತ ಹೇಳಿಬಿಟ್ಟು. ಸ್ವಲ್ಪ ಹೊತ್ತು ನಾವು ಕುಣಿದಾದ್ಮೇಲೆ ಆಂಟಿನೂ ಸಹ ಕರೆದೆ, ಅವ್ರೂ ಸಹ ಕುಣಿದ್ರು. ಸೊ ನಮ್ಮ ಯಜಮಾನ್ರು ಮತ್ತು ಅಂಕಲು ಅವರು ಮಾತುಗಳಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು ಪಾರ್ಟಿ ಮಾಡ್ತಾ ಮಾಡ್ತಾ. ಸೊ ಅದಕ್ಕೆ ಅವ್ರನ್ನ ನಾನೇನು ಡಿಸ್ಟರ್ಬ್ ಮಾಡೋದಕ್ಕೆ ಹೋಗಿಲ್ಲ. ಎಷ್ಟಾಗುತ್ತೋ ಅಷ್ಟು ಎಂಜಾಯ್ ಮಾಡೋದಕ್ಕೆ, ಮಕ್ಕಳ ಜೊತೆ ಎಂಜಾಯ್ ಮಾಡೋದಕ್ಕೆ, ನಾನು ಎಂಜಾಯ್ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ. ಎಕ್ಸಾಕ್ಟ್ 12 ಗಂಟೆಗೆ ನಮ್ಮ ಅತ್ತೆ ಮಾವದು ಕಾಲ್ ಬಂತು. ಎಲ್ರೂ ಅವ್ರಿಗೆ ವಿಶ್ ಮಾಡಿದ್ವಿ, ಅವರೂ ನಮ್ಮೆಲ್ರಿಗೂ ವಿಶ್ ಮಾಡಿದ್ರು. ನಂತರ ಇನ್ನೂ ಕುಣಿದಾಡಿದ್ವಿ, ಊಟ ಮಾಡಿದ್ವಿ. ನಂತರ ಟೈಮ್ ಆಗ್ತಾ ಇತ್ತು, ರಾತ್ರಿ 1:30 ಆಗಿಬಿಟ್ಟಿತ್ತು. ಸೊ ಇನ್ನು ಬೆಳಗ್ಗೆ ಆಫೀಸ್ಗೆ ಹೋಗಬೇಕು ಅಂತ ಹೇಳಿಬಿಟ್ಟು ರುಪಿಂದರ್ ಭಯ್ಯನೂ ಹೇಳಿ ಇನ್ನು ಹೊರಡ್ತೀವಿ ಅಂತ ಹೇಳಿದ್ರು. ಸೊ ಅವ್ರನ್ನ ಇವಾಗ ಸೆಂಡ್ ಆಫ್ ಮಾಡೋದಕ್ಕೆ ಬಂದಿದ್ದೀವಿ. ಇವ್ರ ಮನೆಗೆ ಹೋದ್ಮೇಲೆ ನಾವು ಮತ್ತೆ ಹೋಟೆಲ್ ರೂಮ್ಗೆ ಹೋಗ್ಬಿಟ್ಟು ಮಲ್ಕೊಂಡ್ಬಿಟ್ವಿ ಫ್ರೆಂಡ್ಸ್. ತುಂಬ ಟಯರ್ಡ್ ಆಗಿದ್ವಿ. ಯಾರನ್ನಾದ್ರೂ ನಾವು ಇನ್ವೈಟ್ ಮಾಡಿದ್ದೀವಿ ಅಂತ ಅಂದಾಗ ಅವ್ರಿಗೆ ಒಂದು ಒಳ್ಳೆ ಟೈಮ್ನ ಕೊಡಬೇಕಾಗಿ ಬರುತ್ತೆ. ನಮ್ಮ ಪಾಡಿಗೆ ನಾವು ಸುಮ್ಮನೆ ಕುತ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಕಂಫರ್ಟ್ನೆಸ್ಗಿಂತ ನಮಗೋಸ್ಕರ ಯಾರು ದೂರದಿಂದ ಬಂದಿರ್ತಾರೋ ಅವರ ಒಂದು ಕಂಫರ್ಟ್ನೆಸ್ಸು ತುಂಬ ಮುಖ್ಯ ಆಗಿರುತ್ತೆ. ಅದಕ್ಕೆ ನಾವು 100% ಎಫರ್ಟ್ ಹಾಕ್ಬಿಟ್ಟು ನಮ್ಮನ್ನು ನಂಬಿ ಬಂದವ್ರಿಗೆ ಬೋರ್ ಆಗಬಾರ್ದು, ಬೇಜಾರಾಗಬಾರ್ದು, ಮತ್ತು ಯಾವುದ್ರಲ್ಲಿನೂ ಕಡಿಮೆ ಆಗಬಾರ್ದು. ಹೊಟ್ಟೆ ತುಂಬ ತಿನ್ನಿಸ್ಬಿಟ್ಟು ಹೊಟ್ಟೆ ತುಂಬ ನಗಾಡಿ, ಮನಸ್ಸು ತುಂಬ ನಗಾಡಿ ಹೋಗಬೇಕು ಅನ್ನೋ ಒಂದು ಮೈಂಡ್ಸೆಟ್ನ ಇಟ್ಕೊಂಡು ನಾವು ಎಂಜಾಯ್ ಮಾಡ್ತೀವಿ. ಸೊ ಆಂಟಿಗೆ ತುಂಬ ಚಳಿ ಆಗ್ತಾ ಇತ್ತು, ಅದಕ್ಕೆ ಅವರು ಕಾರ್ ಒಳಗಡೆ ಕುತ್ಕೊಂಡ್ಬಿಟ್ರು. ನನ್ನ ದೊಡ್ಡ ಮಗನಿಗೆ ಫುಲ್ ಆನ್ ಜೋಶ್ ಬಂದುಬಿಟ್ಟಿತ್ತು ಫ್ರೆಂಡ್ಸ್. ಸೊ ಅದಕ್ಕೆ ಸ್ವೆಟರು ಹಾಕ್ಕೊಂಡಿಲ್ಲ, ಜಾಕೆಟು ಹಾಕ್ಕೊಂಡಿಲ್ಲ, ಹಂಗೆ ಬಂದುಬಿಟ್ಟಿದ್ದ. ನಂಗೆ ಚಳಿನೇ ಆಗ್ತಾ ಇಲ್ಲ, ನಿಮಗೆಲ್ಲ ಏನಕ್ಕೆ ಚಳಿ ಆಗ್ತಾ ಇದೆಯೋ ಅಂತ ಬಿಲ್ಡಪ್ ಕೊಡ್ತಿದ್ದ. ವಿಂಟರ್ ಸೀಸನ್ನಲ್ಲಿ ಅದನ್ನು ರಾತ್ರಿ 1:30 ಟೈಮಲ್ಲಿ ಇವನಿಗೆ ಚಳಿ ಆಗ್ತಿಲ್ವಂತೆ, ಬಿಲ್ಡಪ್ ಕೊಡ್ತಿದ್ದ. ಆಮೇಲೆ ರೂಮ್ ಒಳಗಡೆ ಬಂದುಬಿಟ್ಟು ಚಳಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇನ್ನು ಮಲ್ಕೊಂಡ ಅಷ್ಟೇ. ನೆಕ್ಸ್ಟ್ ಡೇ ಬೆಳಿಗ್ಗೆ ನಮ್ಮ ಯಜಮಾನ್ರು ಬ್ರೇಕ್ಫಾಸ್ಟ್ ಮಾಡಿಸೋದಕ್ಕೆ ಮಕ್ಕಳನ್ನ ಕರ್ಕೊಂಡೋಗಿದ್ರು. ನಾನು ಲೇಟಾಗೇ ಎದ್ದೆ ಫ್ರೆಂಡ್ಸ್, ಯಾಕಂದರೆ ನನಗೆ ತಿನ್ನೋದಕ್ಕಿಂತ ಸ್ವಲ್ಪ ರೆಸ್ಟ್ ಬೇಕಾಗಿತ್ತು. ಸೊ ನೀವು ತಿಂದ್ಬಿಟ್ಟು ನನಗೋಸ್ಕರ ರೂಮ್ ಒಳಗಡೆ ಬ್ರೇಕ್ಫಾಸ್ಟ್ನ ತೊಗೊಂಡು ಬನ್ನಿ ಅಂತ ಹೇಳಿ ನಾನು ಮಲ್ಕೊಂಡಿದ್ದೆ. ನಮ್ಮ ಯಜಮಾನ್ರು ಮಕ್ಕಳಿಬ್ರು ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ಈ ವ್ಲಾಗಲ್ಲಿ ಇಷ್ಟೇ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಸ್ವಲ್ಪ ಮಟ್ಟಿಗೆ ಆದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವ್ಲಾಗ್ಸ್ನ ನೋಡಿ. ಈ ಹೊಸ ವರ್ಷ ನಿಮ್ಮ ಬಾಳಲ್ಲಿ ಒಳ್ಳೆಯ ಆರೋಗ್ಯ, ಐಶ್ವರ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ಕೇಳ್ಕೊತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಪ್ಲೀಸ್ ಡೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.